ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಸಿಎಂ ರೇಸ್ನ ವಿಚಾರ ತಾರಕಕ್ಕೇರಿದೆ. ಸೊ ಆಪ್ತರೇ ಸಿಎಂ ರೇಸ್ ಬಗ್ಗೆ ಮಾತನಾಡಿದ್ದಕ್ಕೆ ಸಿದ್ದರಾಮಯ್ಯರು ಒಂದಿಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸಿದಾರಂತೆ. ಆಪ್ತರಿಗೆ ಖಡಕ್ ಸಂದೇಶವನ್ನ ಮುಖ್ಯಮಂತ್ರಿಗಳು ರವಾನಿಸಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ನನ್ನ ಸಹೋದ್ಯೋಗಿಗಳು ಕೊಡ್ತಾ ಇದ್ದಾರೆ. ಬಾಯಿ ಮುಚ್ಚಿ ಗೊಂದಲಗಳಿಗೆ ದಾರಿ ಮಾಡಿಕೊಡಬೇಡಿ, ಸದ್ಯಕ್ಕೆ ಸುಮ್ಮನಿರಿ ಅಂತ ಸಿದ್ದರಾಮಯ್ಯನವರು ಕಟ್ಟಾಜ್ಞೆಯನ್ನ ಹೊರಡಿಸಿದ್ದಾರಂತೆ. ವಿರೋಧಿಗಳಿಗೆ ಸಿಎಂ ಬದಲಾವಣೆಯ ಕೂಗು ದಿಕ್ಕು ಬದಲಿಸಬಹುದು, ಅಂಥದ್ದು ಏನು ಬೆಳವಣಿಗೆ ಇಲ್ಲ, ಡೋಂಟ್ ವರಿ ಅಂತ ಸಿಎಂ ಮಾತು ಬಿಟ್ಟು ಬಿಡಿ ಅಂತ ಖಡಕ್ ವಾರ್ನನ್ನು ಕೂಡ ಕೊಟ್ಟಿದ್ದಾರಂತೆ. ಸೊ ಈಗ ಯಾರ್ಯಾರು ಏನೇನು ಮಾತನಾಡಿದ್ದಾರೆ ಅವರವರು ಇದನ್ನು ಯೋಚನೆಯನ್ನು ಮಾಡಿಕೊಳ್ಬೇಕು. ಹಾಗಿದ್ದಾಗ ಏನು ಮೆಸೇಜನ್ನು ಕೊಟ್ಟಿದ್ದಾರೆ ನೋಡೋಣ. ಪಕ್ಷದೊಳಗಿನ ಕೆಲವರ ನಡವಳಿಕೆಗಳಿಂದ ಸಿದ್ದರಾಮಯ್ಯನವರಿಗೆ ಮುಜುಗರ ಆಗಿದೆ. ಹಾಗಾಗಿ ಆಪ್ತರ ನಡೆಯ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸದ್ಯಕ್ಕೆ ಸೈಲೆಂಟ್ ಆಗಿರುವಂತೆ ಸಿಎಂ ಕಟ್ಟಾಜ್ಞೆಯನ್ನು ಹೊರಡಿಸಿದ್ದಾರೆ. ವಿರೋಧಿಗಳ ಖೆಡ್ಡಾದಲ್ಲಿ ಬೀಳಬಾರದು, ಎಚ್ಚರಿಕೆ ವಹಿಸಬೇಕು. ಕೋರ್ಟ್ನಲ್ಲಿ ಕಾನೂನು ಹೋರಾಟ ಇದೆ, ಹೈಕಮಾಂಡ್ ನನ್ನ ಬೆನ್ನಿಗಿದೆ. ಈ ನಡುವೆ ನಾನು ಸಿಎಂ ನೀನು ಸಿಎಂ ಅನ್ನುವಂಥ ಮಾತು ಯಾಕೆ ಮಾತಾಡ್ತಾ ಇದ್ದೀರಾ? ಸುಮ್ಮನೆ ನಿಮ್ಮ ಕೆಲಸಗಳ ಕಡೆ ಗಮನ ಕೊಡ್ರಿ ಅಂತ ಸಿಎಂ ವಿಚಾರದಲ್ಲಿ ಮಾತನಾಡ್ತಾ ಇದ್ದೀರಲ್ಲ, ಅದನ್ನೆಲ್ಲ ಬಿಟ್ಟುಬಿಡಿ ಅಂತ ಸಿದ್ದರಾಮಯ್ಯನವರು ಖಡಕ್ ವಾರ್ನನ್ನು ಮಾಡಿದ್ದಾರಂತೆ. ಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆ ಬರೋದಲ್ಲ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಇರ್ತಾರೆ, ಮುಂದೇನೂ ವರಿತಾರೆ. ಮುಖ್ಯಮಂತ್ರಿ ಆಗುವಂಥದ್ದು ಸೀನಿಯರಿಟಿ ಜೂನಿಯರಿಟಿ ಬರೋದಿಲ್ಲ. ನಾನು ಕಾಂಗ್ರೆಸ್ ಪಕ್ಷದ ಸೀನಿಯರ್ ಇದ್ದೀನಿ. ನಾನು ಈಗ ಒಂದಿಲ್ಲ ಒಂದು ದಿವಸ ನಾನು ಮುಖ್ಯಮಂತ್ರಿ ಆಗ್ತೇನೆ. ಆದರೆ ಶಿವಾನಂದ ಪಾಟೀಲ್ ಅವ್ರ ಲಾಜಿಕ್ ಪ್ರಕಾರ ಅವ್ರ ಪಾಳೆ ಅಂತೂ ಹತ್ತದಲ್ಲ. ಬಿಜಾಪುರ ಜಿಲ್ಲೆಯಿಂದ ಮುಖ್ಯಮಂತ್ರಿ ಆದರೆ ಅದು ನಾನೇ ಆಗ್ಬೇಕು, ಮತ್ತೆ ಆಗಲ್ಲ. ಸಿ ಎಂ ವಿಚಾರ ನಮ್ಮಲ್ಲಿ ಸಿದ್ದರಾಮಯ್ಯನವರು ಎಲ್ಲಿವರೆಗೆ ಇರ್ತಾರೆ ಅಲ್ಲಿವರೆಗೆ ಇದ್ರ ವಿಚಾರ ಇಲ್ಲ. ಸೀನಿಯರ್ಸ್ ನಮ್ಮಲ್ಲಿ ಭಾಳ ಇದ್ದಾರಪ್ಪ. ಸೀನಿಯರ್ಸ್ ಆದಮೇಲೆ ಜೂನಿಯರ್ಸ್ ಆಗ್ಬೋದು, ಇಷ್ಟೇ ಇದೆ. ಎಂ ಬಿ ಪಾಟೀಲ್ ಆದ್ರೆ ನನಗೇನೂ ಅಭ್ಯಂತರ ಇಲ್ಲ. ಮಾಡೋರು ಅವರಲ್ಲ, ಹೈಕಮಾಂಡ್ದವ್ರು. ನಾನು ಮಾಡ್ತೀನಿ, ಶಾಸಕರು ಮಾಡ್ತಾರೆ, ಯಾರು ಬೇಕಾದವ್ರು ಆಗ್ಬೋದು ರೀ. ಅದ್ರಾಗೇನಿದೆ, ಖುದಾ ಮೆಹರ್ಬಾನ್ ಗದಾ ಪೈಲ್ವಾನ್ ಅಂತೆ. ನಮ್ಮಲ್ಲಿ ಕಾಂಗ್ರೆಸ್ ನಾವು ಒಕ್ಕಟ್ಟಿದ್ದೀವಿ, ಯಾರೇ ಆಗ್ತಿದ್ರು ಅವ್ರಿಗೆ ಸ್ವಾಗತ ಮಾಡ್ತೀವಿ. ಹಾಗಾದರೆ ಈಗ ಸಿ ಎಂ ಬದಲಾವಣೆ ಆಗಬಹುದು? ಇಲ್ಲ, ಅದು ಆಗೋದಿಲ್ಲ ಅಂಥೇಳಿ ನಮ್ಮ ಆತ್ಮವಿಶ್ವಾಸ ಇದೆ. ಅವ್ರೇನು ತಪ್ಪೇ ಮಾಡಿಲ್ಲ ಅಂದರೆ ಯಾಕೆ ಆಗಬೇಕು? ಇಲ್ಲ, ನಾವೆಲ್ಲಿ ಕ್ಲೇಮ್ ಮಾಡಿಲ್ಲ. ಯಾರು ಸೀನಿಯರ್ ಜೂನಿಯರ್ ಪ್ರಶ್ನೆ ಅಲ್ಲ. ಇದರಲ್ಲಿ ನಾವು ಗುದ್ದಾಟ ಕುಸ್ತಿ ಮಾಡೋದು ಅನಾವಶ್ಯಕ. ಈಗ ಎಲ್ಲರೂ ಹೇಳಿದಾರಲ್ಲ, ನಮಗೂ ಆಸೆ ಇದೆ, ಮುಂದೆ ಆಗಬೇಕು, ಆಗ್ತೀವಿ, ನಾವು ಸೀನಿಯರ್ ಅಂತ ಹೇಳ್ತಾರೆ. ಇಲ್ಲ, ಅದನ್ನು ನಾವು ಕನಸು ಕಂಡೇ ಇಲ್ಲ. ಸಿದ್ದರಾಮಯ್ಯ ಅವರು ಇರ್ತಾರದು ನಮ್ಮ ಆಸೆ ಇದೆ. 28ರಲ್ಲಿ ನಮ್ಮದು ಪ್ಲಾನ್ ಇದೆ, ಅಲ್ಲಿಗೆ ಅವಾಗ ನೋಡೋಣ. ಏನೆಲ್ಲ ಕಾಯಬೇಕು, ಅವ್ರು 28ರ ಕಾಯಬೇಕು. ಇನ್ನು ರಾಜ್ಯ ಸರ್ಕಾರ ನೀಡುತ್ತಿರುವಂಥ ಗ್ಯಾರಂಟಿ ಯೋಜನೆಗಳಿಂದ ಇತರೆ ಅಭಿವೃದ್ಧಿ ಕೆಲಸಗಳಿಗೆ ಅನುದಾನಗಳು ಬರ್ತಾ ಇಲ್ಲ. ಹೀಗಾಗಿ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಪರಾಮರ್ಶೆಯನ್ನು ಮಾಡಿ ಅಭಿವೃದ್ಧಿ ಯೋಜನೆಗಳಿಗೂ ಕೂಡ ಹಣ ನೀಡಬೇಕಾದಂಥ ಅನಿವಾರ್ಯತೆ ಎದುರಾಗಿದೆ ಅಂತ ಮೇಲ್ಕೋಟೆಯ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಹೇಳಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದವರು, ನಾವು ಹೋದ ಕಡೆಯಲ್ಲೆಲ್ಲ ಎಲ್ಲ ಜನ ನಮಗೆ ಗ್ಯಾರಂಟಿ ಯೋಜನೆಗಳ ಜೊತೆಗೆ ಅಭಿವೃದ್ಧಿ ಕೆಲಸಗಳು ಬೇಕು ಅಂತ ಹೇಳ್ತಾ ಇದ್ದಾರೆ. ಅಭಿವೃದ್ಧಿಗೆ ಹಲವು ಇಲಾಖೆಗಳಿಂದ ಅನುದಾನಗಳು ಸಿಗ್ತಾ ಇಲ್ಲ. ರಾಜ್ಯದ ಎಲ್ಲ ಆದಾಯದ ಮೂಲ ಗ್ಯಾರಂಟಿ ಯೋಜನೆಗಳಿಗೆ ಹೋಗ್ತಾ ಇದೆ. ಹೀಗಾಗಿ ಅಭಿವೃದ್ಧಿ ಕೆಲಸಕ್ಕೆ ಅನುದಾನವನ್ನು ನೀಡಬೇಕು ಅಂತ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಆಗ್ರಹಿಸಿದ್ದಾರೆ. ಡೆವಲಪ್ಮೆಂಟ್ಗೆ ಓಪನ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಕೆಲವು ಡಿಪಾರ್ಟ್ಮೆಂಟಲ್ಲಿ ಬರ್ತಾ ಇಲ್ಲ ಫಂಡ್ಸು, ಕೆಲವು ಡಿಪಾರ್ಟ್ಮೆಂಟ್ಸಲ್ಲಿ ಬರ್ತಾ ಇದೆ. ನಾವು ಅಂದ್ಕೊಂಡಿದ್ದಷ್ಟು ಮಟ್ಟಕ್ಕೆ ಫಂಡ್ಸ್ ಬರುತ್ತೆ ಅಂತ ಅಂದ್ಕೊಂಡಿದ್ದಷ್ಟಕ್ಕೆ ಬಂದಿಲ್ಲ. ಈಗ ಡೆವಲಪ್ಮೆಂಟ್ ಆಗೋಕ್ಕೆ ಸುಮಾರು ಇಶ್ಯೂಸ್ ಆಯ್ತೈತೆ. ಯಾಕೆಂದರೆ ಡೆವಲಪ್ಮೆಂಟು ಗೊತ್ತಿರೋಂಥ ವಿಷಯನೇ. ಎಲ್ಲರೂ ರಾಜ್ಯ ಸರ್ಕಾರದ್ದು ಬೊಕ್ಕಸದಲ್ಲಿ ಹಣ ಇಲ್ಲ, ಎಷ್ಟಿದೆ ಅದರಲ್ಲಿ ಮ್ಯಾನೇಜ್ ಮಾಡ್ತಾರೆ. ಇನ್ನೂ ಹಿಂದಿನ ಪೇಮೆಂಟ್ ಮಾಡೋದೇ ಸುಮಾರು ದುಡ್ಡಿದೆ, ಸಾವಿರಾರು ಕೋಟಿ ಪೇಮೆಂಟ್ ಮಾಡಬೇಕು. ಮಾನ್ಯ ಶಾಸಕರೇ, ಇದು ಆರಂಭ ಅಷ್ಟೇ, ಇನ್ನೂ ಇದೆ. ಹೋಗ್ತಾ ಏನೇನು ಅನುಭವಿಸ್ಬೇಕು ರಾಜ್ಯ ಅನುಭವಿಸುತ್ತೆ.